ಏನಪ್ಪ ಇದು ಇಷ್ಟೊಂದು ಕೆಂಪು ಕಾಣಿಸ್ತಾ ಇದೆ, ಜನ ಯಾಕೆ ಹಿಂಗೆ ಓಡೋಗ್ತಾ ಇದ್ದಾರೆ ಒಂದೇ ಸಮ ಫಾಸ್ಟಾಗಿ. ಒಂದು ನಿಮಿಷನೂ ನಿಂತ್ಕೊಂಡೇನೆ ಅಂತ ಅನ್ಕೋಬೋದು, ನಿಮಗೂ ಕೂಡ ಅನಿಸಿರುತ್ತೆ. ಇಲ್ಲಿ ಮಕ್ಕಳು ಮರಿಯಿಂದ ಎಲ್ಲ ಚಿಕ್ಕ ಪುಟ್ಟ ಮಕ್ಕಳನ್ನೆಲ್ಲನೂ ಕೂಡ ಕರ್ಕೊಂಬರ್ತಾರೆ, ಆದರೆ ಯಾರೂ ಕೂಡ ಒಂದು ನಿಮಿಷ ಕೂಡ ನಿಂತ್ಕೊಳ್ಳಲ್ಲ, ಅಷ್ಟು ಫಾಸ್ಟಾಗಿ ಓಡೋಗ್ತಾ ಇರ್ತಾರೆ. ಆ ಗ್ಯಾಪಲ್ಲಿ ಬಂದು ಈ ಒಂದು ಚಿಕ್ಕ ಹೋಲಲ್ಲಿ ಏನಿದೆ ಅಂತ ಒಳಗಡೆ ಬಗ್ಗಿ ಬೇರೆ ನೋಡ್ತಾ ಇರ್ತಾರೆ. ಸೊ ಇದು ನೋಡ್ಬೋದು ನೀವು, ಜೇನು ನೊಣ ಥರ ಅಂಟ್ಕೊಂಬಿಟ್ಟಿದ್ದಾವೆ, ಜೇನು ನೊಣನೇ ಅಂತಲೇ ಹೇಳ್ಬೋದು. ಸೊ ಇದು ಏನು ಅಂತ ತಿಳ್ಕೊಬೇಕು ಅಂದರೆ ನೀವು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ. ಈ ಒಂದು ತಾಯಿಯ ನೋಡ್ತಾ ಇದ್ದರೆ ನಿಮ್ಗೆ ಅನಿಸ್ಬೋದು ಯಾವ ಜಾಗ ಇದು ಅಂತ. ಇದು ಕೆಳಗಡೆ ಎಲ್ಲರೂ ಕೂಡ ಅವ್ರ ಹರಕೆನ ಹೊತ್ತು ನಿಂಬೆಹಣ್ಣಿಂದು ಕರ್ಪೂರದ ಪೂಜೆ ಮಾಡಿ ಇಟ್ಟಿರುವಂಥ ಜಾಗ. ಇಲ್ಲಿರುವಂಥ ದೇವತೆ ಕಾಳಿಕಾಂಬಾ ದೇವಿ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ನಿಮಗೆ ಗೊತ್ತಾಗಿರ್ಬೋದು ಈ ಜಾಗ ಯಾವುದು ಅಂತ. ಇದು ಹೋಮಕುಂಡ. ಸೊ ನಾನು ಆವಾಗಲೇ ನಿಮಗೆ ತೋರಿಸಿದ್ನಲ್ಲ, ಜೇನು ನೊಣ ಥರ ಅಂಟ್ಕೊಂಡಿದೆ ಅಂತ. ನೋಡಿ ಇಲ್ಲಿ ದೂರದಿಂದ ಸ್ವಲ್ಪ ಕಾಣಿಸ್ತಾ ಇದೆ ಅನ್ಕೋತೀನಿ, ಅದೇನೇ ಈ ಕಡೆ ಇನ್ನೊಂದು ಕಡೆಯಿಂದ ತೋರಿಸ್ತಾ ಇದ್ದೀನಿ. ಹಾಗೆ ಇದೆಲ್ಲನೂ ಹರಕೆ ಹೊತ್ತು ತುಳಿದಿರೋ ಅಂಥ ನಿಂಬೆ ಹಣ್ಣುಗಳಿದು. ಎಲ್ಲ ದೇವಸ್ಥಾನಕ್ಕೆ ಹೋದಾಗೂ ಕೂಡ ತುಂಬಾ ರಶ್ ಇರುತ್ತೆ. ಸುಮಾರು ಜನ ವಿಡಿಯೋಗಳನ್ನ ಮಾಡಾಕಿದ್ದಾರೆ ಈ ಜಾಗದ್ದು, ಕಾಲಿಡೋಕ್ಕೆ ಜಾಗ ಇಲ್ಲ ಅಂತ ಹೇಳಿ. ಸೊ ನಾನು ತೋರಿಸ್ತಾ ಇದ್ದೀನಿ ಜನನೇ ಇಲ್ಲದೆ ಇರೋ ಅಂಥ ಒಂದು ದೇವಸ್ಥಾನನ. ಸೊ ಇದೆಲ್ಲನೂ ಫ್ರೆಂಡ್ಸ್ ಯಾವುದು ಜೇನು ನೊಣ ಅಲ್ಲ, ಬೀಗಗಳು, ಹಾಗೆ ಅವರ ಹರಕೆಯ ಒಂದು ಚೀಟಿಗಳನ್ನ ಕಟ್ಟಿರೋ ಅಂಥದ್ದು. ಎಷ್ಟು ಸಣ್ಣ ಬೀಗದಿಂದ ತುಂಬ ದೊಡ್ಡ ಬೀಗದವರೆಗೂ ಹಾಕಿದ್ದಾರೆ. ಸೊ ಇವೆಲ್ಲನೂ ಕೂಡ ಅವ್ರವ್ರ ಮನೆಯ ಪರಿಸ್ಥಿತಿ ಕಷ್ಟಗಳಿಗೆ ಹರಕೆನ ಹೊತ್ತು ತೊಗೊಂಬಂದು ಇಲ್ಲಿ ದೇವಸ್ಥಾನದಲ್ಲಿ ದೇವಿಯ ಒಂದು ಬೇಡ್ಕೊಂಡು ಒಂದು ಹಾಕಿರೋವಂಥ ಬೀಗಗಳು, ಹಳೇದಾಗಿರೋವಂಥ ಬೀಗಗಳು ನೋಡ್ಬೋದು ನೀವು ಇದರಲ್ಲಿ. ಅಷ್ಟೇ ಅಲ್ಲ, ನಾನು ಆವಾಗಲೇ ತೋರಿಸಿದ್ನಲ್ಲ ಕೆಂಪಗಿದೆ ಅಂತ, ಇದನ್ನು ಒಂದು ಮರನೇ ಬಿಟ್ಟಿದೆಯೇನೋ ಅನ್ನೋ ಥರ ಮನುಷ್ಯರು ಮಾಡಿರೋ ಅಂಥದ್ದಿದು. ಮರ ಏನೋ ಹಸ್ರಿಗೆ ಹಂಗೆ ಇದೆ ಫ್ರೆಂಡ್ಸ್, ಆದರೆ ಅಲ್ಲಿ ಮರ ಸುತ್ತ ಇರೋವಂಥದ್ದೆಲ್ಲನೂ ಕೂಡ ಮನುಷ್ಯರೇ ಮರ ಹೂವು ಬಿಟ್ಟಿದೆಯೇನೋ ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಹೋದಾಗ ತುಂಬಾ ಕತ್ಲೆ ಆಗಿತ್ತು, ಬೇಗನೆ ಎಂಟ್ರಿ ಸಿಗುತ್ತೆ ಅಂತ ಹೋದ್ವಿ, ತುಂಬ ರಶ್ ಇರುತ್ತೆ ಅಂತ ಕೇಳಿದ್ವಿ, ಅದಕ್ಕೋಸ್ಕರ. ಸೊ ನಾವು ಹೋಗಿದ್ದ ದಿನ ಹಿಂದಿನ ದಿನ ಅಮಾವಾಸ್ಯೆ ಆಗಿದ್ದರಿಂದಾಗಿ ತುಂಬಾ ಗ್ರ್ಯಾಂಡಾಗಿ ಪೂಜೆ ಮಾಡಿ ಎಲ್ಲರೂ ಕೂಡ ತುಂಬ ಟಯರ್ಡ್ ಆಗಿತ್ತು ಅನಿಸುತ್ತೆ. ಹಾಗಾಗಿ ನೆಕ್ಸ್ಟ್ ಡೇ ನಾವು ಹೋದಾಗ ಜನನೇ ಇರಲಿಲ್ಲ, ಆರಾಮ್ಸಾಗಿ ಫುಲ್ಲು ಫ್ರೀಯಾಗಿತ್ತು. ಸೊ ನಮಗೂ ದೇವಿನ ನೋಡೋಕ್ಕೆ ಆರಾಮಾಗಿ ಇದ್ದರೆ ಒಳ್ಳೆಯದೇ ಅಲ್ವಾ ಅಂತ ಅಂದ್ಕೊಂಡು ನಾವು ಕೂಡ ಖುಷಿಪಟ್ವಿ. ಸೊ ಈಗ ನೀವು ನೋಡ್ತಾ ಇರೋಂಥ ಈ ಮರದ ಹೆಸರು ಬಂದು ಆಲದ ಮರ. ಇದು ಸುತ್ತೂ ಕೂಡ ಅದ್ರ ಬೇರನ್ನ ಬಿಟ್ಕೊಂಬಿಟ್ಟಿದೆ. ಇಷ್ಟು ಬೇರು ಬಿಡಬೇಕು ಅಂತಂದರೆ ಅದು ತುಂಬ ಹಳೆ ಮರನೇ ಆಗಿರುತ್ತೆ. ಫುಲ್ ಎಲ್ಲನೂ ಕೂಡ ಅದ್ರ ಸುತ್ತೂ ಒಂದು ಅಶ್ವತ್ಥ ಕಟ್ಟೆ ಮಾಡಿರ್ತಾರಲ್ಲ ಊರುಗಳಲ್ಲಿ, ಒಂದು ನಾಗರ ಕಟ್ಟೆ ಆ ಥರ ಇದೆ ಇದ್ರ ಇದು ಕೆಳಗಡೆ. ಸೊ ಅದು ಫುಲ್ ಎಲ್ಲನೂ ಕೂಡ ಅದ್ರ ಬೇರನ್ನ ಸುತ್ತ ಹೆಂಗೆ ಬಿಟ್ಕೊಂಡಿದೆಯೋ ಹಂಗೇ ಮನುಷ್ಯರುಗಳು ತಾವು ತಗೊಂಡೋಗಿದ್ದಂಥ ಹರಕೆ ಕಾಯಿಗಳನ್ನ ಒಂದು ಬೇರಿಗೆ ಕಟ್ಟಿ ಈ ರೀತಿ ಮಾಡಿಬಿಟ್ಟಿದ್ದಾರೆ. ಸೊ ಎಲ್ಲಿ ನೋಡಿದ್ರೂ ಕೂಡ ಮರಕ್ಕೆ ಬೇರು ಎಲ್ಲೂ ಫ್ರೀ ಇಲ್ಲ ಫ್ರೆಂಡ್ಸ್, ಅಷ್ಟು ಒಂದು ತೆಂಗಿನಕಾಯಿ ಹರಕೆದನ್ನ ಕಟ್ಬಿಟ್ಟಿದ್ದಾರೆ. ಸೊ ಈ ತೆಂಗಿನಕಾಯಿ ಬಂದು ಅಲ್ಲೇ ಕೌಂಟ್ರಲ್ಲಿ ಸಿಗುತ್ತೆ. ಈ ಜಾಗದಲ್ಲೇ ಫ್ರೆಂಡ್ಸ್ ತೆಂಗಿನಕಾಯಿ ನಮಗೆ ಕೊಡೋದು. ನಾವಿಲ್ಲಿ ದುಡ್ಡು ಕೊಟ್ಟರೆ ಅವರು ತೆಂಗಿನಕಾಯಿನ ಕೊಡ್ತಾರೆ, ಅದ್ರ ಜೊತೆಗೆ ಅವ್ರ ಕಷ್ಟ ಏನಿರುತ್ತೋ ಅದು ತಕ್ಕನಾಗಿ ಮಂತ್ರ ಕೂಡ ಸಿಗುತ್ತೆ ಒಬ್ರೊಬ್ರಿಗೂ ಬೇರೆ ರೀತಿಲಿ. ಹಾಗೆ ಇಲ್ಲಿ ದೃಷ್ಟಿ ಏನಾದರೂ ಆಗಿದ್ದರೆ ನಾವು ಏನು ಅಂದ್ಕೊಂಡು ದೃಷ್ಟಿ ಆಗಿರುತ್ತೋ ಅದ್ರ ಬಗ್ಗೆ ತಡೆ ಅಂತ ಹೇಳಿ ಹೊಡಿತಾರೆ. ಹಾಗೆ ಅವರು ಮಕ್ಕಳಾಗದೇ ಇರೋರು ಈ ಒಂದು ಎಕ್ಕದ ಗಿಡ, ಹಾಗೆ ಇನ್ನೊಂದು ಏನೋ ಗಿಡ ಇದೆ, ಆ ಗಿಡಕ್ಕೆ ಈ ಥರ ತೊಟ್ಲುಗಳ್ನ ಕಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆ ಚೀಟಿಗಳು, ಫೋಟೋಗಳು, ಆಮೇಲೆ ಬಸ್ ಟಿಕೆಟ್ಗಳು, ಏನಿಲ್ಲ ಅಂತ ನೀವು ಹೇಳಂಗೆ ಇಲ್ಲ. ಅವ್ರಿಗೆ ಏನು ಸಮಸ್ಯೆ ಇರುತ್ತೋ, ಯಾವುದ್ರ ಮೂಲಕ ಯಾವ ಥರ ಸಮಸ್ಯೆ ಇರುತ್ತೋ ಆ ಥರದನ್ನ ತೊಗೊಂಬಂದು ಇಲ್ಲಿ ಕಟ್ತಾರೆ ದೇವಿಗೆ. ಹಾಗೆ ಇಲ್ಲಿ VIP ದರ್ಶನಕ್ಕೆ 500 ರೂಪಾಯಿ, ಹಾಗೆ ಒಂದು ಏನೋ ಮಾಮೂಲಿ ದರ್ಶನ, ದೇವ್ರ ದರ್ಶನ ಮಾಡೋಕ್ಕೆ 200 ರೂಪಾಯಿ ಅಂತ ಕೂಡ ಬೋರ್ಡ್ ಹಾಕಿದ್ದಾರೆ. ಹಾಗೆ ಇಲ್ಲಿ ವಿಶೇಷ ಸೂಚನೆ, ಯಾವುದೇ ಕಾರಣಕ್ಕೂ ಮನೆಯಿಂದ ತಂದಂತಹ ಹರಕೆಕಾಯಿಯನ್ನು ಇಲ್ಲಿ ಕಟ್ಟೋಂಗಿಲ್ಲ, ಕಟ್ಟಬಾರ್ದು ಮರಕ್ಕೆ ಅಂತ ಕೂಡ ಒಂದು ಸೂಚನಾ ಫಲಕವನ್ನು ಹಾಕಿದ್ದಾರೆ. ಸೊ ಇಲ್ಲಿ ಬಂದು ನೈಟಲ್ಲೇ ಉಳ್ಕೊಂತೀವಿ ಅನ್ನೋರಿಗೆ ಮಲಿಕೊಳ್ಳೋಕ್ಕೆ ಜಾಗ ಕೂಡ ಮಾಡಿದ್ದಾರೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು. ನಾವಿಲ್ಲಿ ಇಷ್ಟೊತ್ತನಕ ಕಾಯ್ದು ಯಾರನ್ನ ನೋಡ್ಬೇಕಂತ ಬಂದಿದ್ವು, ಆ ನನ್ನ ತಾಯಿನ ನೋಡೋವಂಥ ಟೈಮ್ ಬಂದಾಯಿತು. ಈ ನನ್ನ ಅಮ್ಮನೇ ಕಾಟೇರಮ್ಮ ತಾಯಿ. ಸೊ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ನಿನ್ನೆನೇ ಅಮಾವಾಸ್ಯೆ ಆಗಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಅಲಂಕಾರವನ್ನು ಮಾಡಿದರು.
ನಾವು ಬೇಗ ಹೋಗಿದ್ರು ಕೂಡ ಅಲ್ಲಿ ಓಪನ್ ಆಗಿದ್ದೇನೆ ಲೇಟಾಗಿ, ಯಾಕಂದರೆ ಹೇಳಿದ್ನಲ್ಲ ಅದಕ್ಕೋಸ್ಕರವಾಗಿ. ಸೊ ಲೇಟಾಗಿ ಓಪನ್ ಆಗಿದ್ದರಿಂದಾಗಿ ನಾವು ದರ್ಶನ ಮಾಡೋಷ್ಟರಲ್ಲಿ ತುಂಬ ಬೆಳಕೆ ಆಗಿತ್ತು. ಆ ಬೆಳಕಿನಲ್ಲಿ ಹಿಡ್ದಿರೋ ಅಂಥದ್ದು ಇದು. ಸೊ ಅಮಾವಾಸ್ಯೆ ಆಗಿ ನೆಕ್ಸ್ಟ್ ಡೇ ಬಂದಿದ್ದೀವಿ ನಾವು ಇಲ್ಲಿ ದೇವಸ್ಥಾನಕ್ಕೆ. ಹಾಗಾಗಿ ತುಂಬಾ ಫ್ರೀಯಾಗಿದೆ, ಜನ ಅಷ್ಟೊಂದೇನಿಲ್ಲ, ಎಲ್ಲೋ ಸ್ವಲ್ಪ ಜನ ಮಾತ್ರ ಇದ್ದಾರೆ ಅಷ್ಟೇ. ಸೊ ಬೇರೆ ದಿನದಲ್ಲೆಲ್ಲೂ ಭಾನುವಾರ ಯಾವಾಗಾದರೂ ರಜೆ ದಿನದಲ್ಲಿ ಬಂದಂತೂ ತುಂಬಾ ರಶ್ ಇರುತ್ತೆ, ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ರಶ್ ಇರುತ್ತೆ. ಸೊ ಇವತ್ತು ಮಾತ್ರ ಫ್ರೀಯಾಗಿದೆ, ಯಾಕಂದ್ರೆ ನಿನ್ನೆ ತಾನೇ ಅಮಾವಾಸ್ಯೆ ಆಗಿರೋದ್ರಿಂದ ಜನ ಎಲ್ಲ ಬಂದೋಗ್ಬಿಟ್ಟಿದ್ದಾರೆ. ಇದೆಲ್ಲನೂ ಜನಗಳು ಹರಕೆ ಕಟ್ಕೊಂಡು ಅವರವರ ಒಂದು ಏನು ಹರಕೆ ಇರುತ್ತೆ ಅದಕ್ಕೋಸ್ಕರವಾಗಿ ಅವರು ಬೀಗ, ತೆಂಗಿನಕಾಯಿ, ಹಾಗೆ ಫೋಟೋಗಳು, ಅವರ ಆಸೆ ಆಕಾಂಕ್ಷೆ ಏನಿರುತ್ತೋ ಅವ್ರ ಬೇಡಿಕೆ ಎಲ್ಲ ಚೀಟಿನಲ್ಲಿ ಬರೆದು ಅಂಟಿಸಿರೋ ಅಂಥದ್ದು. ಹಾಗೆ ಇದು ಬೀಗಗಳು ಎಷ್ಟಿದೆ ಅಂದರೆ ಒಂದು ಕಂಪ್ನಿನೇ ಓಪನ್ ಮಾಡ್ಬೋದು ಫ್ರೆಂಡ್ಸ್, ಅಷ್ಟು ಇದೆ. ಸೊ ಅಲ್ಲಿ ಕಾಣ್ತಿರೋದು ಆಲದ ಮರ. ಆಲದ ಮರದಲ್ಲಿ ಸುತ್ತು ಕೆಂಪು ಕಾಣಿಸ್ತಾ ಇದೆಯಲ್ಲ, ಅದೆಲ್ಲನೂ ಕೂಡ ತೆಂಗಿನಕಾಯಿ. ಒಂದು ಕಾಯಿ ಬಂದು 200 ರೂಪಾಯಿ. ಸೊ ದರ್ಶನಕ್ಕೆ ಅಂತ 50 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು, ಏನಾದರೂ ಬರೀ ದರ್ಶನಕ್ಕೆ ಅಂತ ಬಂದರೆ. ಸೊ ದೇವಸ್ಥಾನ ಇರೋದು ಇನ್ನು ಹಿಂದೆ. ಮೊದಲೆಲ್ಲನೂ ಸ್ವಲ್ಪ ದುಡ್ಡಿಂದು ಕಡಿಮೆ ಇತ್ತು, ಆದರೆ ನಾವು ಮೊನ್ನೆ ಹೋದಾಗ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ ಅಂತೇಳಿ ಇನ್ನೂ 55 ರೂಪಾಯಿ 100 ರೂಪಾಯಿ ಜಾಸ್ತಿ ತಗೊಂಡ್ರು ಅಂತ ಅನ್ಕೊತೀನಿ. ಇದು ಆಲದ ಮರ, ಇದಕ್ಕೆ ಸುತ್ತೂ ಕಂಬಿ ಹಾಕಿದ್ದಾರೆ ಕಟ್ಟಕ್ಕೆ ಅಂತ, ಆದರೂ ಜನ ಕೇಳಲ್ಲ. ಆಲದ ಮರದ ಬೇರೆ ಎಷ್ಟೆಲ್ಲ ಹರಡ್ಕೊಂಡಿರುತ್ತೋ ಅಷ್ಟು ಬೇರ್ಗೆಲ್ಲನೂ ಕಟ್ಬಿಟ್ಟವ್ರೆ ನೋಡಿ ಫ್ರೆಂಡ್ಸ್. ಇದೆಲ್ಲ ತೆಂಗಿನಕಾಯಿ ಕಟ್ಟಿರೋದು, ಒಬ್ಬರು ಕಟ್ಟಿರೋದಕ್ಕೊಬ್ರು ಹಂಗೆ ಹಾಕಿ ನೇತಾಕ್ಬಿಟ್ಟವ್ರೆಲ್ಲ ನೋಡಿ. ಒಂದು ಏನಾದರೂ ಫಂಕ್ಷನ್ಗೆ ಡೆಕೋರೇಷನ್ ಮಾಡೋಕ್ಕೆ ಸೆಟ್ ಆಗ್ತಾರಲ್ಲ ಆ ಥರ ಇದೆ. ಬರೀ ಹರಕೆಗಳಿಗೆ ಮಾತ್ರ ಅಲ್ಲ, ಮಕ್ಕಳಾಗದೇ ಇರೋರು ಕೂಡ ತೊಟ್ಲನ್ನ ತಗೊಂಬಂದು ಕೂಡ ಇದಕ್ಕೆ ಕಟ್ತಾರೆ. ಇದು ಹರಕೆ ಹೊತ್ತಿರೋ ಅಂಥವ್ರು ಸುತ್ತಾ ಇರೋದು ಮರನ. ಎಲ್ಲರೂ ಕೈಯಲ್ಲಿ ಒಂದೊಂದು ತೆಂಗಿನಕಾಯಿನ ಇಟ್ಕೊಂಡು ಹರಕೆ ಹೊತ್ತಿರ್ತಾರಲ್ವ, ಅವರೆಲ್ಲರೂ ಒಬ್ರೊಬ್ರಿಗೂ ಒಂದೊಂದು ಮಂತ್ರ ಬರುತ್ತೆ. ಆ ಮಂತ್ರದ ಪ್ರಕಾರ ಅವರು ಇಷ್ಟಿಷ್ಟು ರೌಂಡ್ ಅಂತ ಸುತ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಅಲ್ಲಿನ ಹೋದಂಥ ಜನಕ್ಕೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿರುತ್ತೆ. ಒಂದು 8:30 9 ಗಂಟೆ ಮೇಲೇ ಈ ಒಂದು ಊಟವನ್ನು ಕೊಡ್ತಾರೆ. ಸೊ ಇವತ್ತು ಜನ ಕಡಿಮೆ ಇರೋದಕ್ಕೆ ಹಿಂಗೆ ಸ್ವಲ್ಪ ಫ್ರೀಯಾಗಿ ಹೋಗ್ತಾ ಇದ್ದಾರೆ. ಬೇರೆ ದಿನದಲ್ಲಿ ಓಡಾಡೋಕ್ಕೆ ಆಗಲ್ಲ, ಇದ್ರೊಳಗಡೆ ತಳ್ಕೊಂಡು ಹೋಗ್ತಿರ್ತಾರೆ, ಹಂಗೆ ರಶ್ ಇರುತ್ತೆ. ಎಲ್ಲೂ ಜಾಗ ಬಿಟ್ಟಿಲ್ಲ. ಈ ದೇವರೇ ನೋಡಿ ಫ್ರೆಂಡ್ಸ್, ಇದು ಆಲದ ಮರ ಅಂತ ಹೇಳಿದ್ನಲ್ಲ, ಕಾಯಿ ಕಟ್ಟಿರೋದು ಆಲದ ಮರ ಕೆಳಗಡೆ ಇರೋವಂಥ ದೇವರು. ಸೊ ಎಲ್ಲರೂ ಕೂಡ ರೌಂಡ್ ಹಾಕಿ ಬಂದು ಅವ್ರ ಹತ್ರ ಇರೋವಂಥ ಹೂನ ಆ ದೇವ್ರಿಗೆ ಅರ್ಪಿಸಿ ಅನಂತರ ಒಂದು ರೌಂಡ್ಸ್ನ ಕೌಂಟ್ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಸೊ ಈ ದೇವ್ರನ್ನೇ ಆವಾಗಲಿಂದ ಅಲ್ಲೆಲ್ಲ ಬಂದವರು ಮಧ್ಯದಲ್ಲಿ ಬಗ್ಗಿ ನೋಡ್ಕೊಂಡು ಹೋಗ್ತಾ ಇರೋದು. ಈ ರೀತಿಯಾಗಿ ಇಲ್ಲಿ ಇಷ್ಟೊಂದು ಜನ ಬಂದು ಈ ರೀತಿಯಾಗಿ ತೆಂಗಿನಕಾಯಿನ ತೊಗೊಂಬಂದು ಅವರು ಹೇಳ್ದಷ್ಟು ಆ ಒಂದು ಕಷ್ಟಕ್ಕೆ ಅನುಗುಣವಾಗಿ ಆ ಒಂದು ಈ ಮರಕ್ಕೆ ಸುತ್ತನ್ನು ಹಾಕಿ ಭಕ್ತಿಯಿಂದ ಬೇಡಿಕೊಂಡು ಆ ಒಂದು ಹರಕೆಯನ್ನು ದೇವರಿಗೆ ಅರ್ಪಿಸ್ಬಿಟ್ಟು ಹೋಗ್ತಾರೆ. ಸೊ ಎಷ್ಟು ಜನಕ್ಕೆ ಈಡೇರಿರ್ಬೋದು ಅಲ್ವಾ, ಅವರ ನಂಬಿಕೆ ಎಷ್ಟು ಸ್ಟ್ರಾಂಗ್ ಇರುತ್ತೆ. ಆ ದೇವ್ರನ್ನ ನಾವು ನಂಬಿ ಬರ್ತೀವಿ ಅಂತಂದರೆ ಅವರ ನಂಬಿಕೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಇದನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ನಮ್ಮ ಜನ ಎಷ್ಟೆಲ್ಲ ದೇವ್ರ ಮೇಲೆ ಭಕ್ತಿ ಇಟ್ಟಿದ್ದಾರೆ ಅಂತಂದರೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್. ಅದೇ ಹೇಳ್ದಲ್ಲ ಆವಾಗಲೇ ತೊಟ್ಲುಗಳು ಕಟ್ಟಿರೋದು ಇದೆಲ್ಲನೂ ದೇವಸ್ಥಾನ ಸುತ್ತಮುತ್ತ ನೋಡ್ತಾ ಇದ್ದರೆ ಬರೀ ಎಲ್ಲಿ ನೋಡ್ರೂ ಅವರು ಹರಕೆಗಳನ್ನ ಕಟ್ಟಿರೋ ಅಂಥದ್ದೇನೆ. ಸುತ್ತಿದ ಮೇಲೆ ಇಟ್ಕೊಂಬರ್ತಾರೆ ಕಟ್ಕೊಳ್ಬೇಕು.
ಇದು ಬಂದು ದೇವಿಗೆ ಹರಕೆನ ಹೊತ್ತಿರೋ ಅಂಥ ಪ್ರಾಣಿನ ಬಲಿ ಕೊಡೋ ಅಂಥ ಒಂದು ಜಾಗ ಅಂತ ಅನ್ಕೋತೀನಿ. ಯಾಕೆಂದರೆ ನಾವು ಹೋದಾಗ ಅಲ್ಲಿ ಯಾರೂ ಕೂಡ ಬಲಿ ಏನು ಕೊಟ್ಟಿರಲಿಲ್ಲ. ಬಟ್ ಅಲ್ಲಿ ರಕ್ತದ ಕಲೆಗಳು ಮಾತ್ರ ಕಾಣಿಸ್ತಾ ಇತ್ತು. ಹಾಗೆ ದೇವಿಯ ರೀತಿಯನ್ನು ನೋಡಿದಾಗ ನಮಗೆ ಗೊತ್ತಾಗಿದ್ದು ಇದು ಬಲಿ ಕೊಡೋದಕ್ಕೆ ಇರೋವಂಥ ದೇವರು ಅಂತ. ಸೊ ಇದೊಂದು ಕಡೆ ಸಪ್ರೇಟಾಗೆ ಮಾಡಿದ್ದಾರೆ. ಸೊ ಅಲ್ಲೂ ಕೂಡ ನಾವು ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಸೊ ಇಲ್ಲಿ ಮೇಲ್ಗಡೆ ತಲೆ ತೆರ್ಕೊಂಡು ಬಾಯಿನ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಇದು ಎಲ್ಲ ದೇವಸ್ಥಾನದಲ್ಲೂ ಕೂಡ ದೇವ್ರ ತಲೆ ಮೇಲೆ ಇರುವಂಥದ್ದು ನೀವು ಕೂಡ ನೋಡಿರ್ಬೋದು. ಸೊ ಅದರದ್ದೇ ಒಂದು ಸ್ಟೋರಿ ಕೂಡ ಇದೆ. ಮುಂದಿನ ದಿನದಲ್ಲಿ ನಾನು ಅದನ್ನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.